ಬರ್ತಾ ಇಲ್ಲ. ಸೌಂಡ್ ಬರಲ್ಲ. ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನ ಚೇತನ್ ಅಹಿಂಸಾ ಆ ದಿನಗಳು ಸಿನಿಮಾದ ನಟ. ಇವ್ರದ್ದು ಇದೊಂದು ಸಿನಿಮಾ ಬಹಳ ಚೆನ್ನಾಗಿ ಓಡಿದ್ದು. ಅದಾದ್ಮೇಲೆ ಅವರು ಏನು ನಾಮಕಾವಸ್ಥೆ ನಟ ಅನ್ನೋ ಥರ ಇದ್ದಾರೆ. ಆ ನಟ ಆಮೇಲೆ ಸಾಕಷ್ಟು ರಾಜಕಾರಣಿಗಳ ಜೊತೆ ರಾಜಕಾರಣಿಗಳಿಗೆ ಹಿಂದಿನಿಂದ ಒಂದು ಬೆಂಬಲ ಕೊಡುವಂತಹ ಪ್ರೊಟೆಸ್ಟ್ಗಳಲ್ಲಿ ಕಾಣಿಸ್ಕೊಳ್ಳೋದು, ತನ್ನನ್ನು ತಾನು ಏನೋ ಒಂದು ಲೆಫ್ಟಿಸ್ಟ್ ಅಂತ ಗುರುತಿಸ್ಕೊಳ್ತಾ ಇದ್ರು. ಈಗ ಅವರು ಒಂದು ಹೊಸ ವಿವಾದವನ್ನ ಹುಟ್ಟುಹಾಕಿದ್ದಾರೆ. ಅವರು ವಿವಾದಗಳ ಮೂಲಕನೇ ಜನರಿಗೆ ಗೊತ್ತಾಗ್ತಾ ಇರೋದು. ನಮ್ಮ ಕರ್ನಾಟಕದ ಜನತೆಗೆ ನಟನಾಗಿ ಹೆಸರು ಮಾಡಿದ್ದಕ್ಕಿಂತ ಬರೀ ವಿವಾದದ ಮೂಲಕ ಆಯ್ತ ಗುರುತಿಸ್ಕೊಳ್ತಾರೆ. ಹಾಗಾದ್ರೆ ಈ ಚೇತನ್ ಯಾರು ಅನ್ನೋ ಒಂದು ಪ್ರಶ್ನೆನ ಹುಡುಕಿ ಹೊರಟಾಗ ಚೇತನ್ ಅಹಿಂಸಾ ಇವರು ಹುಟ್ಟಿದ್ದು, ಇವರು ಮುಖ್ಯವಾಗಿ ಇವರು ಭಾರತದ ಪ್ರಜೆ ಅಲ್ಲ. ಅವರಿಗೆ ಪೂರ್ಣ ಪ್ರಜಾಸತ್ತೆ ಇನ್ನೂ ಸಿಕ್ಕಿಲ್ಲ. ಭಾರತದ ಪೂರ್ಣ ಪ್ರಜೆಯಾಗಿ ಇನ್ನೂ ಅವ್ರನ್ನ ಸಿಕ್ಕಿಲ್ಲ. ಅವ್ರಿಗೆ ಪ್ರಜೆಯಾಗಿ ಅವ್ರನ್ನ ನಾಗರಿಕತ್ವ ಕೊಟ್ಟಿಲ್ಲ. ಅವರು ಅಮೆರಿಕದ ಪ್ರಜೆಯಾಗಿದ್ದಾರೆ. 2018ರಲ್ಲಿ ಓವರ್ಸೀಸ್ ಸಿಟಿಸನ್ಶಿಪ್ ಆಫ್ ಇಂಡಿಯಾ OCI ಕಾರ್ಡ್ ಪಡೆದಿದ್ರು. ಇದು ಭಾರತೀಯ ಮೂಲದ ವಿದೇಶಿ ಪ್ರಜೆಗಳಿಗೆ ನೀಡುವ ದೀರ್ಘಕಾಲೀನ ವೀಸಾ ಸೌಲಭ್ಯ ಆಗಿರುತ್ತೆ. ಭಾರತದಲ್ಲಿ ವಾಸಿಸುವ ಕೆಲಸ ಮಾಡುವ ಹಕ್ಕನ್ನ ಈ ವೀಸಾ ಕೊಡುತ್ತೆ. ಆದರೆ ಮತದಾನ ಮತ್ತು ಚುನಾವಣೆಯಲ್ಲಿ ನಿಂತುಕೊಳ್ಳುವ ಹಕ್ಕನ್ನ ಹೊಂದಿರೋದಿಲ್ಲ. ಆದರೆ ಚೇತನ್ ಅಹಿಂಸಾ ಅನ್ನೋ ಪದವನ್ನ ನಾನು ಅವ್ರ ಹೆಸರಿಂದ ಸೇರಿಸೋಕ್ಕೆ ತೆಗಿತೀನಿ. ಯಾಕಂದ್ರೆ ಗಾಂಧೀಜಿಗೆ ಮಾಡುವಂತಹ ಅಗೌರವ ಆಗುತ್ತೆ ಅವ್ರ ಜೊತೆ ಏನಾದರೂ ಅಹಿಂಸಾ ಅನ್ನೋ ಪದ ಸೇರಿಸಿದ್ರೆ. ಈ ಚೇತನ್ ಚುನಾವಣೆಯಲ್ಲಿ ನಿಂತ್ಕೊಳ್ಳುವ ಅಥವಾ ಮತದಾನ ಮಾಡುವ ಹಕ್ಕಿಲ್ದಿದ್ರು ಸಹ ನಮ್ಮ ರಾಜ್ಯದ ರಾಜಕಾರಣಿಗಳಿಗೆ ಬೆಂಬಲವಾಗಿ ಕೆಲಸ ಮಾಡ್ತಾರೆ ಅನ್ನೋದು ಅನೇಕ ಬಾರಿ ಸಾಬೀತಾಗ್ತದೆ. ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಿರ್ತಾರೆ ಅಥವಾ ಒಂದು ವಿರೋಧ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. ಇವರಿಗೆ ಯಾವುದೇ ಹಕ್ಕಿಲ್ಲ ಆ ಎಲ್ಲ ಕೆಲಸ ಮಾಡಲಿಕ್ಕೆ. ಇನ್ನು 2023ರಲ್ಲಿ ಏನಾಯಿತು ಅಂದರೆ, ಕೇಂದ್ರ ಸರ್ಕಾರ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರ OCI ಸ್ಥಿತಿಯನ್ನು ರದ್ದುಗೊಳಿಸುತ್ತೆ. ಆಂಟಿ ಇಂಡಿಯಾ ಅಥವಾ ಆಂಟಿ ನ್ಯಾಷನಲ್ ಚಟುವಟಿಕೆಗಳ ಆರೋಪದ ಮೇಲೆ, ಮುಖ್ಯವಾಗಿ ಹಿಂದುತ್ವ ವಿರೋಧಿ ಟ್ವೀಟ್ಗಳು ಮತ್ತು ಇತರ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ. ಅವರು ಈ ನಿರ್ಧಾರವನ್ನ ಕರ್ನಾಟಕ ಹೈಕೋರ್ಟ್ನಲ್ಲಿ ಪ್ರಶ್ನಿಸ್ತಾರೆ. ಹೈಕೋರ್ಟ್ ಷರತ್ತುಬದ್ಧ ಸ್ಥಗಿತ ಇಂಟಿರಿಮ್ ಸ್ಟೇ ಅನ್ನ ಕೊಡುತ್ತೆ. ಅಂದ್ರೆ OCI ರದ್ದು ತಾತ್ಕಾಲಿಕವಾಗಿ ನಿಲ್ಲಿಸಿರ್ತಾರೆ. ಕೆಲವು ಷರತ್ತುಗಳೊಂದಿಗೆ, ಉದಾಹರಣೆ ನ್ಯಾಯಾಂಗ ಅಥವಾ ಪ್ರಕರಣಗಳ ಬಗ್ಗೆ ಟ್ವೀಟ್ ಮಾಡಬಾರ್ದು ಅಂತ ಹೇಳಿ ತಾತ್ಕಾಲಿಕವಾಗಿ ಅವರ ಏನು OCI ರದ್ದನ್ನ ನಿಲ್ಲಿಸಿದ್ದಾರೆ ತಾತ್ಕಾಲಿಕವಾಗಿ. ಆದರೆ ಸರ್ಕಾರ ಇಲ್ಲಿ ಪ್ರಶ್ನಿಸಬಹುದಿತ್ತು. ಇಲ್ಲಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅದನ್ನ ಮತ್ತೆ ಪ್ರಶ್ನಿಸಬಹುದಿತ್ತು. ಆದರೆ ಅವರು ಇನ್ನೂ ಪ್ರಶ್ನಿಸಿಲ್ಲ. ಅವ್ರನ್ನ ನೆಕ್ಸ್ಟ್ ಆದೇಶದವರೆಗೆ ಸಹ ಇದನ್ನ ತಾತ್ಕಾಲಿಕವಾಗಿ ರದ್ದನ್ನ ಮಾಡಿದ್ದಾರೆ. ಆದರೆ ಪೂರ್ಣ ಭಾರತೀಯ ನಾಗರಿಕತ್ವ ಅವರಿಗೆ ಇನ್ನೂ ಸಿಕ್ಕಿಲ್ಲ. ಅವರು ಅಮೆರಿಕದ ಪಾಸ್ಪೋರ್ಟ್ ಅನ್ನ ಹೊಂದಿರೋದ್ರಿಂದ ಭಾರತದಲ್ಲಿ ಉಳಿಯೋದು OCI ಅಥವಾ ಇತರ ವೀಸಾದ ಮೇಲೆಯೇ ಅವಲಂಬಿತವಾಗಿದೆ. ಇನ್ನು ಇತ್ತೀಚಿನ ಸ್ಥಿತಿ ಅಂದ್ರೆ 2023ರ ನಂತರ ಅವರ ಸ್ವಂತ ಟ್ವಿಟರ್ ಪೋಸ್ಟ್ಗಳಲ್ಲಿ ಭಾರತೀಯ ಪ್ರಜಾಸತ್ತೆ ಪಡೆದಿದ್ದೇನೆ ಅನ್ನೋ ಯಾವ ದೃಢೀಕರಣವನ್ನು ಅವರು ಮಾಡಿಲ್ಲ. ಅವರು ಇನ್ನೂ US ಸಿಟಿಸನ್ ಆಗಿಯೇ ಉಲ್ಲೇಖಗೊಳ್ಳುತ್ತಾರೆ ಮತ್ತು OCI ವಿಚಾರವೇ ಮುಖ್ಯ ಚರ್ಚೆ ಆಗಿರುತ್ತೆ. ಯಾವುದೇ ಹೊಸ ಸುದ್ದಿ ಅಥವಾ ಅಧಿಕೃತ ಮಾಹಿತಿಯಲ್ಲಿ ಅವರಿಗೆ ಪೂರ್ಣ ಸಿಟಿಸನ್ಶಿಪ್ ಸಿಕ್ಕಿದೆ ಅನ್ನೋದು ಮಾಹಿತಿ ಇಲ್ಲ. ಚೇತನ್ ಅಹಿಂಸಾ ಅವರು ಭಾರತದ ಪ್ರಜೆಯಲ್ಲ. ಅವರು US ಪ್ರಜೆಯಾಗಿ OCI ಸೌಲಭ್ಯದ ಮೂಲಕ ಭಾರತದಲ್ಲಿ ಉಳಿದಿದ್ದಾರೆ. ಅದು ರದ್ದಾದ ನಂತರ ಹೈಕೋರ್ಟ್ನಲ್ಲಿ ಅದು ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ಪೂರ್ಣ ಪ್ರಜಾಸತ್ತೆಗೆ ಅರ್ಜಿ ಸಲ್ಲಿಸಿ ಪಡೆದಿದ್ದಾರೆ ಅನ್ನೋ ಮಾಹಿತಿ ಸಹ ಇನ್ನೂ ಲಭ್ಯ ಆಗಿಲ್ಲ. ಈ ಚೇತನ್ ಅಹಿಂಸಾ OCI ಕಾರ್ಡ್ ರದ್ದುಗೊಳಿಸಲು ಕೇಂದ್ರ ಸರ್ಕಾರ
ನೀಡಿದ ಕಾರಣಗಳು ಯಾವ್ಯಾವುದು ಅಂತ ಹೇಳಿದ್ರೆ ಭಾರತ ವಿರೋಧಿ ಚಟುವಟಿಕೆಗಳು. ಅವರ ಚಟುವಟಿಕೆಗಳು ಸಾರ್ವಜನಿಕ ಹಿತಕ್ಕೆ ವಿರುದ್ಧವಾಗಿವೆ ಅನ್ನೋದು ಆರೋಪ. ನ್ಯಾಯಾಧೀಶರ ವಿರುದ್ಧ ಅವಮಾನಕರ ಕಮೆಂಟ್ಗಳು. ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರ ವಿರುದ್ಧ ವಿಶೇಷವಾಗಿ ಹಿಜಾಬ್ ಮತ್ತು ಇತರ ಕೇಸ್ಗಳಲ್ಲಿ ಟ್ವೀಟ್ ಮತ್ತು ಹೇಳಿಕೆ. ಟ್ವಿಟರ್ನಲ್ಲಿ ಹೇಳಿರೋದು ಮತ್ತು ಹೇಳಿಕೆಗಳು. ಅನೇಕ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿರೋದು. ಇದಕ್ಕೆ ಸಂಬಂಧಿಸಿದಂತೆ 2021-22ರಲ್ಲಿ ದಾಖಲಾದ ಕೇಸ್ಗಳು. ಹಿಂದುತ್ವ ವಿರೋಧಿ ಟ್ವೀಟ್ಗಳು, ಕೋವಿಡ್ ನಿಯಮ ಉಲ್ಲಂಘನೆ ಆರೋಪ ಇತ್ಯಾದಿ. ಸಿಟಿಜನ್ಶಿಪ್ ಆಕ್ಟ್ 1955 ಸೆಕ್ಷನ್ 7D(b) ಮತ್ತು 7D(e) ಅಡಿಯಲ್ಲಿ ಇವರಿಗೆ OCI ಏನು ಕೊಟ್ಟಿದ್ರಲ್ಲ ಒಂದು ಕಾರ್ಡನ್ನು ಅದನ್ನು ರದ್ದು ಮಾಡಲಾಗಿತ್ತು. ಇದಕ್ಕೆ ಮುಂಚೆ ಜೂನ್ 2022ರಲ್ಲಿ ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್ ಅವರಿಗೆ ಶೋಕಾಸ್ ನೋಟಿಸನ್ನು ನೀಡಿ ಕಾರಣವನ್ನು ಕೇಳಿತ್ತು. ಅವರು ನೀಡಿದ ಉತ್ತರವನ್ನು ಅಸಮರ್ಪಕ ಅಂತ ಹೇಳಿ ಪರಿಗಣಿಸಿ ಏಪ್ರಿಲ್ 14, 2023ರಂದು OCI ರದ್ದುಗೊಳಿಸಿ 15 ದಿನಗಳಲ್ಲಿ ಕಾರ್ಡ್ ಹಿಂದಿರುಗಿಸುವಂತೆ ಸಹ ನೋಟಿಸನ್ನು ಕೊಡಲಾಗಿತ್ತು. ಚೇತನ್ ಹಿಂದುತ್ವ, ಬ್ರಾಹ್ಮಣ್ಯತೆ ವಿರೋಧಿ ನಿಲುವುಗಳು, ಸಾಮಾಜಿಕ ಕಾರ್ಯಕರ್ತರಾಗಿ ಇವರು ಈ ದೇಶದ ಸಾಮಾಜಿಕ ಕಾರ್ಯಕರ್ತರು ಈ ದೇಶದಲ್ಲಿ ಆಗಬೇಕು ಅಂದರೆ ಮುಖ್ಯವಾಗಿ ಸಿಟಿಜನ್ಶಿಪ್ಪನ್ನೇ ಹೊಂದಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗ್ತದೆ. ಕಾರ್ಯಕರ್ತರಾಗಿ ಟ್ವೀಟ್ಗಳು ಮತ್ತು ಹೇಳಿಕೆಗಳು ಈ ಆರೋಪಗಳಿಗೆ ಕಾರಣವಾದವು ಅನ್ನೋದು. ಇನ್ನು ಅವರು ಈ ಆರೋಪಗಳನ್ನು ಫ್ಯಾಬ್ರಿಕೇಟೆಡ್ ಅಂಡ್ ಬೇಸ್ಲೆಸ್ ಅಂತ ತಿರಸ್ಕರಿಸಿದ್ದಾರೆ. ಆದರೆ ಈ ಕೇಸ್ಗಳಲ್ಲಿ ಅವರಿಗೆ ಯಾವುದೇ ಶಿಕ್ಷೆ ಆಗಿಲ್ಲ. ಇನ್ನು ಚೇತನ್ ಈ ನಿರ್ಧಾರವನ್ನು ಕೋರ್ಟ್ನಲ್ಲಿ ಪ್ರಶ್ನಿಸಿದ್ದಾರೆ. ಏನು ರದ್ದು ಮಾಡಿದಾರಲ್ಲ ತಾತ್ಕಾಲಿಕವಾಗಿ, ಏನು ಕೇಂದ್ರ ಸರ್ಕಾರ ರದ್ದು ಮಾಡ್ತಲ್ಲ ಅವರ ವೀಸಾನ, ಅದನ್ನು ಅವರು ಪ್ರಶ್ನೆ ಮಾಡ್ತಾರೆ. ಹೈಕೋರ್ಟ್ ಏಪ್ರಿಲ್ 24, 2023ರಂದು ತಾತ್ಕಾಲಿಕ ಸ್ಥಗಿತವನ್ನು OCIಗೆ ಕೊಟ್ಟಿದೆ. OCI ರದ್ದು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ, ಆದರೆ ಮುಂದಿನ ಆದೇಶದವರೆಗೆ ಅಂತ ಹೇಳಲಾಗಿದೆ. ಆದರೆ ಸ್ಥಗಿತದ ಷರತ್ತುಗಳಲ್ಲಿ ನ್ಯಾಯಾಂಗ ಅಥವಾ ಸಬ್ ಜುಡಿಸ್ ವಿಷಯಗಳ ಬಗ್ಗೆ ಟ್ವೀಟ್ ಮಾಡಬಾರ್ದು ಅಂತಲೂ ಹೇಳಲಾಗಿದೆ. ಇನ್ನು 2023ರ ಈಗಿನ ಸ್ಥಿತಿವರೆಗೆ ಈ ವಿಚಾರದಲ್ಲಿ ಹೊಸದಾಗಿ ಅವ್ರು ಏನು ಬದಲಾವಣೆ ಆಗಿದೆ ಅನ್ನೋದನ್ನು ಮಾಹಿತಿ ಇಲ್ಲ. OCI ರದ್ದು ಪ್ರಕರಣ ಮುಖ್ಯವಾಗಿ 2023ರಲ್ಲಿ ಮಾತ್ರ ಚರ್ಚೆ ಆಗಿತ್ತು. ಇದುವರೆಗೂ ಚೇತನ್ ಭಾರತದ ಪ್ರಜೆ ಅನ್ನೋದು ಎಲ್ಲೂ ಉಲ್ಲೇಖ ಆಗಿಲ್ಲ. ಆದರೂ ಸಹ ಚೇತನ್ ಇಲ್ಲಿನ ಪ್ರಜೆಗಳಿಗಿಂತ ಹೆಚ್ಚು ಪ್ರಶ್ನೆ ಮಾಡ್ತಾರೆ. ಖಂಡಿತ ಅವರು ಮಾನವೀಯ ಕಾಳಜಿ ಇದ್ರೆ ಪ್ರಶ್ನೆ ಮಾಡ್ಬೋದಿತ್ತು. ಆದರೆ ಇಲ್ಲಿ ಚೇತನ್ ರಾಜ್ಕುಮಾರ್ ಅವರು ತೀರ್ಕೊಂಡು 20 ವರ್ಷದ ಮೇಲೆ ಅವ್ರಿಗೆ 2.5 ಎಕರೆ ಭೂಮಿಯನ್ನು ಕೊಟ್ಟಿರೋದು ಬೆಂಗಳೂರಂತ ಸಿಟಿಯಲ್ಲಿ ಅಂತ ಹೇಳಿ. ಮುಖ್ಯವಾಗಿ ಈ ಪ್ರಶ್ನೆ ಅವ್ರಿಗೆ ಕೇಳಕ್ಕೆ ಅವ್ರಿಗೆ ಈ ದೇಶದ ಯಾವುದೇ ಕಾನೂನು ಹಕ್ಕನ್ನು ಕೊಟ್ಟಿಲ್ಲ, ಒಂದನೇದಾಗಿ. ಎರಡನೇದಾಗಿ ಬರೀ ರಾಜ್ಕುಮಾರ್ ಅವ್ರನ್ನ ಅವ್ರನ್ನ ಉದ್ದೇಶಿಸಿ ಯಾಕೆ ಹೇಳ್ತಿದ್ದಾರೆ? ಬೇರೆ ರಾಜ್ಕುಮಾರ್ ಅವರು ಈ ನಾಡಿಗೆ ಏನೇನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಚೇತನ್ ಅವ್ರು ಹುಟ್ಟಿದ್ದು 1983 ಅನ್ಸುತ್ತೆ. 83 ಮುಂಚೆನೆ ರಾಜ್ಕುಮಾರ್ ಏನೆಲ್ಲ ಸಾಧಿಸಿದ್ರು ಅನ್ನೋದನ್ನ ಅವರು ಓದ್ಕೊಳ್ಳಿಲ್ಲ ಅನ್ಸುತ್ತೆ, ಅಥವಾ ಅದನ್ನ ಸ್ಟಡಿ ಮಾಡಲಿಲ್ವೋ ಏನೋ ಗೊತ್ತಿಲ್ಲ. ಆದರೆ ರಾಜ್ಕುಮಾರ್ ಗೋಕಾಕ್ ಚಳುವಳಿಯಲ್ಲಿ ಕನ್ನಡವೇ ತನ್ನ ಉಸಿರು ಅಂತ ಹೇಳಿ ಕನ್ನಡ ನಾಡನ್ನ ಬಿಟ್ಟು ಬೇರೆ ಕಡೆ ಹೋಗಲಿಲ್ಲ. ಅವ್ರು ಯಾವತ್ತೂ ಹಣಕ್ಕೆ ಮಾನ್ಯತೆ ಕೊಡಲಿಲ್ಲ. ಕನ್ನಡ ನಾಡಿನ ಕನ್ನಡ ತಾಯಿಯ ಮಗನಾಗಿ ಇಲ್ಲಿ ಸಿಕ್ಕ ಕೆಲಸಗಳನ್ನೇ ಮಾಡಿದ್ರು ಹೊರತು ಇಲ್ಲಿನೇ ಶ್ರಮಿಸಿದ್ರು. ಅವರು ಯಾವತ್ತೂ ತಾನೊಬ್ಬ ದೊಡ್ಡ ಲೀಡರ್ ಅಂತ ಹೇಳೋಕೆ ಹೋಗಲಿಲ್ಲ. ಆದರೆ ಎಲ್ಲರೂ ಇಲ್ಲಿನ ಜನ ತಾವಾಗೇ ಅವರನ್ನ ತಮ್ಮ ನಾಯಕನಾಗಿ ಇದುವರೆಗೂ ಒಪ್ಪಿಕೊಂಡಿದ್ದಾರೆ. ಚೇತನ್ ಡಾಕ್ಟರ್ ರಾಜ್ಕುಮಾರ್ ಅವರ ಅಂತ್ಯದ ನಂತರ 20 ವರ್ಷಗಳ ನಂತರ ಅವರ ಒಂದು ಜನಪ್ರಿಯತೆ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳಿ ಈಗೆಲ್ಲ ಮಾತನಾಡಕ್ ಪ್ರಾರಂಭಿಸಿದ್ರ ಗೊತ್ತಿಲ್ಲ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅವ್ರ ಕುಟುಂಬದವರು ಅವ್ರದ್ದೇ ಆದ ಎಸ್ಟೇಟ್ನಲ್ಲಿ ಅಥವಾ ರಾಜ್ಕುಮಾರ್ ಅವ್ರಿಗೆ ವೈಯಕ್ತಿಕವಾಗಿ ಅವರ ಊರಿನಲ್ಲಿ ಅವರ ಒಂದು ಅಂತ್ಯ ಸಂಸ್ಕಾರ ನಡೆಸಬೇಕು ಅನ್ನೋ ಒಂದು ದೊಡ್ಡ ಆಸೆ ಇತ್ತು. ಆದರೆ ಅಭಿಮಾನಿಗಳ ಅವತ್ತಿನ ಇನ್ಸಿಡೆಂಟ್ ಏನು ನಡೆದಿದೆ ಅಂತ ಎಲ್ಲ ಕನ್ನಡಿಗರಿಗೂ ಗೊತ್ತಿದೆ, ಇಡೀ ದೇಶಕ್ಕೆ ಗೊತ್ತಿದೆ. ಅಭಿಮಾನಿಗಳೇ ಅವರನ್ನ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಅಂತಹ ಒಂದು
ಅಭಿಮಾನಿ ದೇವರುಗಳು ಅಂತ ಹೇಳಿ ಅವರು ಮೊದಲೇ ಅವರ ಅಭಿಮಾನಿಗಳಿಗೆ ಅವರ ಎಲ್ಲ ಹಕ್ಕುಗಳನ್ನು ಕೊಟ್ಟಿದ್ರು. ಈ ಎಲ್ಲ ವಿಚಾರಗಳನ್ನ ಇಡೀ ದೇಶ, ಇಡೀ ನಮ್ಮ ಆ ಕನ್ನಡಿಗರು ನೋಡಿದ್ದಾರೆ. ಆದ್ರೆ ಚೇತನ್ 2.5 ಎಕರೆ ಜಮೀನ್ ಯಾಕೆ ಕೊಟ್ರು ಅಂತ ಹೇಳಕ್ಕೆ ಮೊದಲಾಗಿ ಈತ ಸಿಟಿಸನ್ ಅಲ್ಲ. ಎರಡನೇದು, ಇದಲ್ಲದೆ ಕನ್ನಡ ಇಂಡಸ್ಟ್ರಿಯಲ್ಲಿ ರಾಜ್ಕುಮಾರ್ ಅವ್ರಿಗಿಂತ ಹೆಚ್ಚಿನ ಭೂಮಿಯನ್ನ ವಿಷ್ಣುವರ್ಧನ್ ಸ್ಮಾರಕಕ್ಕೆ 5 ಎಕರೆ ಭೂಮಿಯನ್ನ ಕೊಡಲಾಗಿದೆ. ಎಷ್ಟು ಅದರ ವರದಿ ಕೆಲವು ಕಡೆ 5 ಎಕರೆ ಅಂತ ಇದ್ರೆ, ಇನ್ನು ಕೆಲವು ಕಡೆ 5.5 ಎಕರೆ ಅಂತ ಉಲ್ಲೇಖ ಇದೆ. ಇದು ಮೈಸೂರಿನ HD ಕೋಟೆ ಹಾಲಾಳು ಉದ್ಬೂರ್ ಗೇಟ್ ಬಳಿ ಇದು ಇದೆ. ಸ್ಮಾರಕಕ್ಕೆ ಅಲ್ಲಿ ವೆಚ್ಚ ಆಗಿರೋದು ಇಲ್ಲಿ ಸ್ಮಾರಕದ ವಿಸ್ತೀರ್ಣ 2 ಎಕರೆ 2.75 ಎಕರೆ ಪ್ರದೇಶದಲ್ಲಿ ಮುಖ್ಯ ಸ್ಮಾರಕ ಕಟ್ಟಡ, ಪ್ರತಿಮೆ, ತಳಹದಿ, ನೆಲಮಹಡಿ ಸೇರಿ 27,000 ಚದರ ಅಡಿ ವಿಸ್ತಾರದಲ್ಲಿ ನಿರ್ಮಾಣ ಆಗಿದೆ. ವೆಚ್ಚ ಇದಕ್ಕೆ ಖರ್ಚಾಗಿರೋದು 11 ಕೋಟಿ ರೂಪಾಯಿ. ಉದ್ಘಾಟನೆ ಮಾಡಿದ್ದು 2023 ಜನವರಿ 29 ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟಿಸಿದರು. ಸ್ಮಾರಕದಲ್ಲಿ ವಿಷ್ಣು ಅವರ ಚಿತಾಭಸ್ಮವನ್ನ, ಫೋಟೋಗಳನ್ನ, ಪ್ರಶಸ್ತಿಗಳು, ವಸ್ತುಗಳು ಇಲ್ಲಿ ಇದ್ದಾವೆ. ಚೇತನ್ ಅಹಿಂಸಾ ವಿಷ್ಣುವರ್ಧನ್ ಅವ್ರಿಗೆ ಯಾಕೆ ಸ್ಮಾರಕಕ್ಕೆ ಭೂಮಿ ಕೊಟ್ರಿ ಅಂತ ಕೇಳಿಲ್ಲ. ವಿಷ್ಣುವರ್ಧನ್ ಅವರು ಸಿನಿಮಾದಲ್ಲಿ ಸಾಧನೆ ಮಾಡಿದ್ದಾರೆ. ಆದರೆ ಈ ರೀತಿ ರಾಜ್ಕುಮಾರ್ ಅವ್ರ ತರ ಯಾವುದೇ ಹೋರಾಟದಲ್ಲಿ ಅವರು ಯಾವತ್ತೂ ತೊಡ್ಕೊಂಡಿಲ್ಲ. ಆ ಸಂದರ್ಭ ಅದು ಅವರ ವೈಯಕ್ತಿಕ, ಅವರ ನಿರ್ಧಾರಕ್ಕೆ ಬಿಟ್ಟಿರುತ್ತೆ. ಆದ್ರೆ ಇಲ್ಲಿ ಚೇತನ್ ಅಹಿಂಸಾ ಅನ್ನುವ ವ್ಯಕ್ತಿ ಇಲ್ಲಿ ವಿಷ್ಣುವರ್ಧನ್ ಸ್ಮಾರಕದ ವಿಚಾರ ಪ್ರಶ್ನೆ ಮಾಡಲ್ಲ. ಇನ್ನು ಅದೇ ರೀತಿ ಇನ್ನೊಂದು ವಿಷ್ಣುವರ್ಧನ್ ಅವರಿಗೆ ಮೊದಲಿಗೆ ಸ್ಮಾರಕ ಮಾಡಿದ್ದು ಇಲ್ಲಿ ಅಭಿಮಾನ್ ನಲ್ಲಿ ಮೂಲ ಸಮಾಧಿ ಇತ್ತು, ಅಲ್ಲಿ 2 ಎಕರೆ ಅಥವಾ ಕಡಿಮೆ ಪ್ರದೇಶ ಆಯ್ತು ಅಂತ ಹೇಳಿ ಅಲ್ಲಿ ಈಗ ಭೂಮಿ ವಿವಾದ ಆಗಿದ್ರಿಂದ ಈಗ ಸುದೀಪ್ ಏನೋ ಹೇಳ್ತಾ ಇದ್ದಾರೆ, ಅವರು ಅರ್ಧ ಎಕರೆ ಭೂಮಿ ಕರೆಸಿ ಹೊಸ ವಿಷ್ಣು ಕೇಂದ್ರ ಮಾಡ್ತೀನಿ ಅಂತ ಹೇಳಿ. ಇದು ಇನ್ನೊಂದು ಕಡೆ. ಆದ್ರೆ ಹಳೆ ಯೋಜನೆಗಳಲ್ಲಿ 2 ಎಕರೆ ಅಥವಾ 5 ಎಕರೆ ಅನ್ನೋ ಒಂದು ವಿವಾದ ಇತ್ತು. ಕೊನೆಗೆ ಅಂತಿಮವಾಗಿ ಮೈಸೂರಿನಲ್ಲಿ ಸ್ಮಾರಕ ಮಾಡಿದ್ದಾರೆ. ಇದು ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕದ ವಿಚಾರ. ಇದನ್ನ ಬಿಟ್ಟು ಇನ್ನೊಬ್ರು, ಈ ವಿಷ್ಣುವರ್ಧನ್ ಅವರು ಒಳ್ಳೆ ನಟ. ಕನ್ನಡ ಇಂಡಸ್ಟ್ರಿಯಲ್ಲಿ ವಿಷ್ಣುವರ್ಧನ್ ತಮ್ಮದೇ ಆದ ಅಭಿಮಾನಿಗಳನ್ನ ಹೊಂದಿದ್ರು. ಇದು ವಿಷ್ಣುವರ್ಧನ್ಗೆ ಅವ್ರದೇ ಆದ ಅಭಿಮಾನಿಗಳಿದ್ದಾರೆ. ಇನ್ನೊಬ್ರು ನಟ ಇದ್ದಾರೆ, ಅಂಬರೀಷ್ ಸ್ಮಾರಕಕ್ಕೂ ಸಹ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲೇ ಜಾಗವನ್ನು ಕೊಡಲಾಗಿದೆ. 1 ಎಕರೆ 34 ಗುಂಟೆ ಪ್ರದೇಶವನ್ನ ಅವರಿಗೆ ಸ್ಮಾರಕಕ್ಕೆ ಕೊಡಲಾಗಿದೆ. ಇಲ್ಲಿ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಮತ್ತು ಅಂಬರೀಷ್ ಸ್ಮಾರಕಕ್ಕೆ ಅವರ ಕುಟುಂಬದ ಬೇಡಿಕೆಯಂತೆ ಕೊಡಲಾಗಿದೆ ಭೂಮಿಯನ್ನ. ಆದ್ರೆ ರಾಜ್ಕುಮಾರ್ ಕುಟುಂಬದವರು ಯಾವ ಬೇಡಿಕೆಯನ್ನು ಇಟ್ಟಿರಲಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗ್ತದೆ. ಆಮೇಲೆ ಇದು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಈ ಪ್ರದೇಶ ಇದೆ ಅಂಬರೀಷ್ ಸ್ಮಾರಕಕ್ಕೆ. 2020ರಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಈ ಜಾಗವನ್ನು ಕೊಟ್ಟಿರ್ತಾರೆ. ಇದಕ್ಕೆ ಖರ್ಚಾಗಿರೋ ವೆಚ್ಚ 12 ಕೋಟಿಯಷ್ಟು ರೂಪಾಯಿ. ಇದು ಸರ್ಕಾರದ ಅನುದಾನದಿಂದ ನಿರ್ಮಾಣ ಆಗಿದೆ. ಮೊದಲು 5 ಕೋಟಿ ರೂಪಾಯಿ ಅನುದಾನ ಘೋಷಣೆ ಆಗಿತ್ತು. ನಂತರ ಹೆಚ್ಚುವರಿ ಬಿಡುಗಡೆಯಾಗಿ 12 ಕೋಟಿಯಷ್ಟು ಖರ್ಚಾಗಿದೆ ಅನ್ನೋ ಮಾಹಿತಿ. ಇನ್ನು ಸ್ಮಾರಕವನ್ನು 2023ರ ಮಾರ್ಚ್ 27 ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಆಗ ಅಂಬರೀಷ್ ಅವರ ಪತ್ನಿ ಸುಮಲತಾ ಸಹ ಸಂಸದೆಯಾಗಿದ್ರು. ಅವರು ಸಹ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ರು. ಇಲ್ಲಿ ಅಂಬರೀಷ್ ಅವರ ಸಮಾಧಿ, ಮ್ಯೂಸಿಯಂ, ಫೋಟೋಗಳೆಲ್ಲ ಇಲ್ಲಿ ಇದ್ದಾವೆ. ಇದು ಕಂಠೀರವ ಸ್ಟುಡಿಯೋದಿಲ್ವ ಅಧಿಕೃತ ಅಂಬರೀಷ್ ಸ್ಮಾರಕ ಅನ್ನೋದು ಇದು ಈ ಸ್ಮಾರಕ ವಿಷ್ಣು ಸ್ಮಾರಕದಂತೆ ಸಹ ಇದು ಅಂಬರೀಷ್ ಅವರ ಸ್ಮಾರಕನೂ ಸಹ ಸರ್ಕಾರಿ ಜಾಗ ಮತ್ತು ಹಣದಲ್ಲಿ ನಿರ್ಮಾಣ ಆಗಿದೆ. ಈ 2 ಸ್ಮಾರಕಗಳಿಗೆ ಇಲ್ಲದೇ ಇರುವಂತಹ ಆಕ್ಷೇಪ ಚೇತನ್ ಅವರಿಗೆ ಯಾಕೆ, ಈ ದೇಶದ ಪ್ರಜೆ ಅಲ್ಲದ ಚೇತನ್ಗೆ ಯಾಕೆ ರಾಜ್ಕುಮಾರ್ ಅವರ ಸ್ಮಾರಕದ ಮೇಲೆ ಕಣ್ಣು ಬಿತ್ತು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇನ್ನು ಸ್ಮಾರಕಗಳ ವಿಚಾರನೇ ಮುಂದೆ ತೆಗೆದುಕೊಂಡು ಹೋದ್ರೆ ಸಾಧನೆ ಸಿನಿಮಾ ರಂಗದಲ್ಲಿ ರಾಜ್ಕುಮಾರ್ ಅವರು ದೊಡ್ಡ ಸಾಧನೆ ಮಾಡಿದ್ದಾರೆ. ಅವ್ರೇನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಅವರ ಸಿನಿಮಾಗಳನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅವ್ರ ಸಾಧನೆ. ಜೊತೆಗೆ ರಾಜ್ಕುಮಾರ್ ಅವರು ಸಾಮಾಜಿಕವಾಗಿ ಮಾಡಿದ ಕೆಲಸಗಳನ್ನ ಎಲ್ಲೂ ಸಹ ಹೇಳ್ಕೊಂಡಿಲ್ಲ. ಮೈಸೂರಿನಲ್ಲಿ ಮಹಿಳೆ ಮಕ್ಕಳಿಗೋಸ್ಕರ ಅವರು ಒಂದು
ಒಂದು ಆಶ್ರಮವನ್ನೇ ತೆಗೆದಿದ್ದಾರೆ. ಮತ್ತೆ ರಾಜ್ಕುಮಾರ್ ಅವರು ತಮ್ಮ ರಸಮಂಜರಿಯನ್ನ ಸಾಕಷ್ಟು ಸಾಮಾಜಿಕ ಕಾರ್ಯಗಳಿಗೋಸ್ಕರನೇ ರಸಮಂಜರಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ರು. ಅದನ್ನು ಸಹ ಅವರೆಲ್ಲೂ ದಾಖಲಿಸಕ್ಕೆ ಹೋಗಿಲ್ಲ. ಇನ್ನು ನಮ್ಮ ಕರ್ನಾಟಕ ರಾಜ್ಯ ಅಥವಾ ಮೈಸೂರು ರಾಜ್ಯದ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರಿಗೆ ಸ್ಮಾರಕ ಕಟ್ಟಿದಾರ ಅಂತ ಹೇಳಿ ನೋಡೋದಾದ್ರೆ, ಕರ್ನಾಟಕದಲ್ಲಿ ವಿಜ್ಞಾನಿಗಳ ಸ್ಮಾರಕಗಳು ಅಂತಾನೆ ನೋಡೋಣ. ಅದರಲ್ಲಿ ಬಹಳ ಕಡಿಮೆ ಜನರಿಗೆ ಸ್ಮಾರಕಗಳಿದಾವೆ. ವಿಜ್ಞಾನಿಗಳು 24 ಗಂಟೆ ರಿಸರ್ಚ್ ಮಾಡಿರ್ತಾರೆ. ಆದ್ರೆ ಅವರಿಗೆ ಸ್ಮಾರಕಗಳನ್ನ ನಾವು ಕಟ್ಟೇ ಇಲ್ಲ ಕರ್ನಾಟಕದಲ್ಲಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಿಲ್ಲಿ ಗಿಜಿಕ್ ಅಂತ ಏನೋ ಹೇಳ್ತಾರೆ. ಗಿಲ್ಲಿನೋ ಅಂತ ಏನೋ ಒಂದು ಬಿಗ್ ಬಾಸ್ ಅಲ್ಲಿ ಗೆದ್ದ ವ್ಯಕ್ತಿಗೆ ಗಿಲ್ಲಿ ಅಂತ ಏನೋ ಊರ್ನ ಕರೆದು ಸನ್ಮಾನ ಮಾಡಿ. ಯಾಕೆ ಮಾಡ್ತಾರೆ ರಾಜಕಾರಣಿಗಳು ಹೀಗೆ ಅಂತ ಹೇಳಿದ್ರೆ, ಅವರ ಎಂಟರ್ಟೈನ್ಮೆಂಟ್ ಲೋಕಕ್ಕೂ ರಾಜಕಾರಣಕ್ಕೂ ರಾಜ್ಯದ ಅಭಿವೃದ್ಧಿಗೂ ಏನೂ ಸಂಬಂಧ ಇರಲ್ಲ. ಆದರೆ ಸಿದ್ದರಾಮಯ್ಯ ಅವ್ರ ಅಭಿಮಾನಿ ಎಲ್ಲ ನನ್ನ ಅಭಿಮಾನಿ ಆಗಿರ್ತಾರೆ. ಮತ್ತೆ ಗಿಲ್ಲಿ ಬಂದು ಕುರುಬ ಜನಾಂಗದವನು, ನಾನು ಗುರ್ತಿಸ್ಕೋಬೇಕು, ಇವ್ರನ್ನ ಬರೀ ಕುರುಬ ಜನಾಂಗದವ್ರು ಮಾತ್ರನೇ ಮುಖ್ಯಮಂತ್ರಿ ಮಾಡಲಿಲ್ಲ ಅನ್ನೋ ಒಂದು ಸಣ್ಣ ವಿಶಾಲ ಬುದ್ಧಿಯಿಂದ ಅವ್ರು ಯೋಚನೆ ಮಾಡಿರಲ್ಲ. ಇನ್ನು ಈ ಕರ್ನಾಟಕದಲ್ಲಿ ವಿಜ್ಞಾನಿಗಳ ಸ್ಮಾರಕಗಳನ್ನ ಬಹಳ ಕಡಿಮೆ ಇದೆ. ಬಹುತೇಕ ವಿಜ್ಞಾನಿಗಳನ್ನ ಸಂಸ್ಥೆಗಳು, ಇನ್ಸ್ಟಿಟ್ಯೂಟ್ ಮತ್ತು ಮ್ಯೂಸಿಯಂ, ಪ್ರಶಸ್ತಿ ಮತ್ತು ಸ್ಟ್ಯಾಚ್ಯೂಗಳ ಮೂಲಕ ಸ್ಮರಿಸ್ತಾರೆ ಅಷ್ಟೇ. ಸ್ಮಾರಕ ಇಲ್ಲ, ಯಾರಿಗೂ ಸ್ಟ್ಯಾಚ್ಯೂಗಳನ್ನ ಎಲ್ಲರೂ ಪ್ರತಿಷ್ಠಾಪಿಸಿರ್ತಾರೆ. ಆದರೆ ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಸ್ಮಾರಕದಂತೆ ಮಾಡಿರೋದು ಬಹಳ ಕಡಿಮೆ, ಇಲ್ವೇ ಇಲ್ಲ ಅಂತಾನೂ ಹೇಳಬೇಕು. ಇಲ್ಲಿ ಮುಖ್ಯವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ನೋಡೋದಾದ್ರೆ, ಅವರನ್ನ ವಿಶ್ವೇಶ್ವರ ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ, ಇದು ಅವರ ಸ್ಮರಣೆಯಲ್ಲಿ ನಿರ್ಮಿತವಾಗಿರುವ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಮ್ಯೂಸಿಯಂ. ಅಲ್ಲಿ ಅವರ ಜೀವನ ಕೆಲಸಗಳ ಪ್ರದರ್ಶನ ಇದೆ. ಅಂದ್ರೆ ಅವರ ಸತ್ತಾಗ ಸಮಾಧಿ ಮಾಡುವ ಜಾಗ ಅಲ್ಲ ಇದು ಕಸ್ತೂರ್ಬಾ ರಸ್ತೆಯಲ್ಲಿದೆ. ಅದನ್ನ ಮ್ಯೂಸಿಯಂ ಅಂತ ಹೇಳ್ತಾರೆ. ಇಡೀ ರಾಷ್ಟ್ರದಿಂದ ಬಂದಾಗ ಎಲ್ಲರೂ ಆ ಮ್ಯೂಸಿಯಂನ ವಿಸಿಟ್ ಮಾಡ್ತಾರೆ. ಬೆಂಗಳೂರಿನಲ್ಲಿ ಅವರ ಪ್ರತಿಮೆಗಳು ಹಲವು ಕಡೆ ಇದ್ದಾವೆ. ಈ ರಾಜಕಾರಣಿಗಳೇ ಮುಖ್ಯವಾಗಿ ವಿಜ್ಞಾನಿಗಳನ್ನ ತೋರ್ಸಕ್ಕೆ ಹೋಗಲ್ಲ. ಯಾಕಂದ್ರೆ ಅವ್ರಿಗೆ ಜನ ಯಾವಾಗ್ಲೂ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾದಲ್ಲಿ ಸಮಾಜವನ್ನ ಅವೇರ್ನೆಸ್ ಮಾಡಿಸುವಂತಹ ಕೆಲಸ ಹೆಚ್ಚಿಗಾಗಿದೆ. ಅದಕ್ಕೆ ರಾಜ್ಕುಮಾರ್ ಅಂದ್ರೆ ಹೇಗೆ ತಂದೆಯಾಗಿ ಹೇಗಿರ್ಬೇಕು, ಮಗ ಆಗಿ ಹೇಗಿರ್ಬೇಕು, ಪತಿಯಾಗಿ ಹೇಗಿರ್ಬೇಕು ಅನ್ನೋ ಪಾತ್ರಗಳು ಎಲ್ಲರೂ ತಮ್ಮನ್ನ ತಾವು ಅವಲೋಕನ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಅವರು ತೆರೆದಿಟ್ಟಿದ್ರು. ಅದರಿಂದ ಜನ ಇವತ್ತಿಗೂ ಅವರನ್ನ ಸ್ಮರಿಸ್ತಾರೆ. ಆದರೆ ನಮ್ಮ ಇಂಡಸ್ಟ್ರಿ ಬೆಳೆಯೋದಕ್ಕಾಗ್ಲಿ, ನಮ್ಮ ಈ ಪ್ರತಿಯೊಬ್ಬರ ಜೀವನ ಸುಧಾರಣೆಗಾಗ್ಲಿ ಇವರು ಕಾಣದ ಕೈಗಳಾಗಿ ಕೆಲಸನೇ ಮಾಡ್ತಾ ಇರ್ತಾರೆ ವಿಜ್ಞಾನಿಗಳು. ಆದರೆ ಅವರನ್ನ ಎಲ್ಲೂ ಸ್ಮರಿಸುವಂತೆ ರಾಜಕಾರಣಿಗಳು ಪ್ರೇರೇಪಿಸೋದಿಲ್ಲ. ಕಾರಣ ಅದಕ್ಕೆ ಅವ್ರಿಗೆ ಶಿಕ್ಷಣದ ಕೊರತೆ ಕಡಿಮೆ ಇರ್ಬೋದು, ಅದು ಒಂದು ಕೊರತೆ ಇರ್ಬೋದು. ತಾವು ಶಿಕ್ಷಿತರಲ್ಲ ಅಂದಾಗ, ಶಿಕ್ಷಿತರ ಅಲ್ಲದೆ ಇರೋ ಈಗ ಮೋದಿಯವರಿಗೆ ಬರೀ ಸೆಲ್ಫಿ ತಗೊಳ್ಳೋದು, ದೀದಿ ತರ ಅವರು ಒಂದು ಕೋಸಿ ನದಿನ ದೀದಿ ಹೇಗೆ ಇಟ್ಟಿದ್ದಾರೆ ಆ ಥರ ಕ್ಲೀನಾಗಿ ಇಟ್ಕೋಬೇಕು ಅಂತ ಅವ್ರು ಯೋಚನೆ ಮಾಡಲಿಲ್ಲ. ಹೋಗಿ ಸೆಲ್ಫಿ ಯಾರೋ ಕ್ಲೀನ್ ಮಾಡಿಸಿರುವ ನದಿಯಲ್ಲಿ ಹೋಗಿ ಸೆಲ್ಫಿ ತೆಗೆದುಕೊಳ್ಳೋದು. ಈ ರೀತಿ ರಾಜಕಾರಣಿಗಳು ಉತ್ತರ ಭಾರತದಿಂದ ಹಿಡಿದು ಕರ್ನಾಟಕದವರೆಗೂ ಅದೇ ಹಣೆ ಬರ. ಅದಕ್ಕೆ ಅವರ ಶಿಕ್ಷಣದ ಕೊರತೆ ಕಾರಣ ಆಗಿರ್ಬೋದು. ಇನ್ನು ಬೆಂಗಳೂರಿನಲ್ಲಿ ನಾನು ಈಗಾಗಲೇ ಹೇಳಿದೆ, ಕರ್ನಾಟಕದಲ್ಲಿ ಎಂಜಿನಿಯರ್ ಪ್ರಶಸ್ತಿಗಳು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರಿನಲ್ಲಿದೆ. ಇನ್ನು ಸರ್ ಸಿ ವಿ ರಾಮನ್, ಇವರು ವಿಶ್ವ ಪ್ರಸಿದ್ಧಿಯ ಹೊಂದಿರುವಂತಹ ವಿಜ್ಞಾನಿ. ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಲ್ಲಿ ಅವರೇ ಸ್ಥಾಪಿಸಿದ ಸಂಸ್ಥೆ ಇದು ಸರ್ಕಾರ ಸ್ಥಾಪಿಸಿರೋದಲ್ಲ. ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದ್ರೆ ಎಲ್ಲರೂ ಒಂದ್ಸರಿ ಭೇಟಿ ಕೊಡಬೇಕು. ನಾನು ಭೇಟಿ ಕೊಟ್ಟಿದ್ದೀನಿ, ಬಹಳ ಚೆನ್ನಾಗಿದೆ ಅದು. ಇಲ್ಲಿ ಅವರ ಜೀವನದ ವಸ್ತುಗಳು, ಪ್ರಯೋಗಾಲಯ ಮತ್ತು ಸ್ಮರಣೆ ಇದೆ. ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಹೇಳಿ ಮಾಡ್ತಾರೆ ಫೆಬ್ರವರಿ 28. ಯಾರು ಮಾಡ್ತಾರೆ, ಏನು ಜನಕ್ಕೆ ಏನು ಗೊತ್ತಿರಲ್ಲ, ಅವೇರ್ ಮಾಡಿಸೋ ಕೆಲಸವನ್ನ ಸರ್ಕಾರ ಆಗಲಿ ಈ ಗಿಲ್ಲಿ ಪ್ರೋಗ್ರಾಮ್ ತರ ಮುಖ್ಯಮಂತ್ರಿಗಳು ಮಾಡೋದೇ ಇಲ್ಲ. ಅದನ್ನ ರಾಮನ್ ಎಫೆಕ್ಟ್ ಆವಿಷ್ಕಾರಕ್ಕೆ ಸಮರ್ಪಿತ ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ 28. ಬೆಂಗಳೂರಿನಲ್ಲಿ ಅವರ ಪ್ರತಿಮೆ ಮತ್ತು ಸ್ಮರಣೆ ಕಾರ್ಯಕ್ರಮ ಇರುತ್ತೆ. ಆದರೆ ಅವ್ರದ್ದು ಸ್ಮಾರಕ ಇಲ್ಲ. VTM ಮ್ಯೂಸಿಯಂನಲ್ಲಿ
ದ ಲೈಫ್ ಅಂಡ್ ವರ್ಕ್ ಆಫ್ ಸರ್ ಸಿ ವಿ ರಾಮನ್ ಪ್ರದರ್ಶನ ಇದೆ. ಇನ್ನು ಮೂರನೆಯವರು ಡಾಕ್ಟರ್ ಉಡುಪಿ ರಾಮಚಂದ್ರ ರಾವ್, ಯು ಆರ್ ರಾವ್. ಇವರು ತೀರ್ಕೊಂಡಾಗ ನಾನು ಹೋಗಿದ್ದೆ ಅವತ್ತು ಅವರ ಒಂದು ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ. ಇಸ್ರೋದ ಮಾಜಿ ಅಧ್ಯಕ್ಷರು, ಕರ್ನಾಟಕದ ಹೆಮ್ಮೆಯ ವಿಜ್ಞಾನಿ. ಬೆಂಗಳೂರಿನಲ್ಲಿ ಅವರ ಪ್ರತಿಮೆ ಮತ್ತು ಸ್ಮರಣೆ ಕಾರ್ಯಕ್ರಮ ನಡೆಯುತ್ತೆ. ಅವರಿಗೆ ಯಾವುದೇ ಸ್ಮಾರಕವನ್ನು ಮಾಡಲಿಲ್ಲ ಸರ್ಕಾರ. ಆಗ್ಲೂ ಸಿದ್ದರಾಮಯ್ಯ ಅವರೇ ಇದ್ರು. ಇವರಿಗೆಲ್ಲ ಸ್ಮಾರಕ ಮಾಡಲ್ಲ. ಒಂದಿಷ್ಟು ಕೃತಜ್ಞತೆ ಇರಲ್ಲ ಸರ್ಕಾರಕ್ಕೆ. ಅವ್ರಿಗೆ ಏನಿದ್ರು ವೋಟ್ ಬ್ಯಾಂಕ್ ಆಗಿರ್ಬೇಕು. ಅವ್ರುಗಳೆಲ್ಲ ಯಾರು ತೀರ್ಕೊಳ್ತಾರಲ್ಲ ಅವರು ವೋಟ್ ಬ್ಯಾಂಕ್ ಹಾಕಿದ್ರೆ ಮಾತ್ರ ಅವ್ರಿಗೆ ಸ್ಮಾರಕ ಮಾಡ್ತಾರೆ. ಸಿದ್ದರಾಮಯ್ಯ ಅವರೇ ಇದ್ದಾಗ, ಫಸ್ಟ್ ಟೈಮ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರಲ್ಲ, ಆ ಸಂದರ್ಭದಲ್ಲೇ ಯು ಆರ್ ರಾವ್ ತೀರ್ಕೊಂಡಿದ್ದು. ಸರ್ಕಾರ ಅವರಿಗೆ ಯಾವುದೇ ಸ್ಮಾರಕ ಮಾಡಿಲ್ಲ. ಆದರೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅವರು ಇಸ್ರೋದಲ್ಲಿ ಇದ್ದವರು ಆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇನ್ನು ಪ್ರೊಫೆಸರ್ ರೊದ್ದಂ ನರಸಿಂಹ, ಇವರು ಅಷ್ಟೇ ಖ್ಯಾತ ವಿಜ್ಞಾನಿ. ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಿನಲ್ಲೇ ವಿದ್ಯಾರ್ಥಿಯಾಗಿ ಇಡೀ ವಿಶ್ವದ ಮಟ್ಟಕ್ಕೆ ಬೆಳೆದವರು. IAC ಮತ್ತು IAC ಇದ್ದವರು. ಬೆಂಗಳೂರಿನಲ್ಲಿ ಅವರ ಸ್ಮರಣೆಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ, ಆದರೆ ಸ್ಮಾರಕ ಇಲ್ಲ ಅನ್ನೋದನ್ನ ಅವ್ರದ್ದು ಅಷ್ಟೇ ಸಾಕಷ್ಟು ದೊಡ್ಡ ರಿಸರ್ಚ್ ಅನ್ನ ಮಾಡಿದ್ದಾರೆ ಅವರು. ಇನ್ನು ಇತರರು ಡಾಕ್ಟರ್ ಸತೀಶ್ ಧವನ್, IAC ಮತ್ತು ಇಸ್ರೋ ಸಂಬಂಧ ಬೆಂಗಳೂರಿನಲ್ಲಿ ಬರೀ ಸ್ಮರಣೆ ಮಾಡ್ತಾರೆ, ಸ್ಮಾರಕ ಇಲ್ಲ. ಡಾಕ್ಟರ್ CNR ರಾವ್ ಇವರು ಜೀವಂತ ಇರುವಂತಹ ಇದ್ದಾರೆ. ಅವರು IAC ಮತ್ತು ಇತರ ಸಂಸ್ಥೆಗಳಲ್ಲಿ ಗೌರವದ ಕಾರ್ಯಕ್ರಮಗಳು ನಡೀತಿರ್ತವೆ. ಡಾಕ್ಟರ್ H ನರಸಿಂಹಯ್ಯ, ವಿಜ್ಞಾನ ಜನಪ್ರಿಯಕ್ಕೆ ಕೊಡುಗೆ. ಬೆಂಗಳೂರಿನಲ್ಲಿ ಸ್ಮಾರಕ. ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು, ಆದರೆ ಅವ್ರ ಹೆಸರಲ್ಲೂ ಸಹ ಯಾವುದೇ ಸ್ಮಾರಕ ಇಲ್ಲ. ಇಡೀ ಬೆಂಗಳೂರು ವಿಶ್ವವಿದ್ಯಾಲಯ 1500 ಎಕರೆಯನ್ನು ತೆಗೆದುಕೊಂಡು, ಅವತ್ತು 1600 ಎಕರೆ ತೆಗೆದುಕೊಂಡು ಒಂದು ದೊಡ್ಡ ವಿಶ್ವವಿದ್ಯಾಲಯದ ಕನಸನ್ನು ಕಂಡ್ರು. ಆದರೆ ಆ ವಿಶ್ವವಿದ್ಯಾಲಯ ಆ ಕನಸನ್ನು ನನಸು ಮಾಡಲಿಲ್ಲ, ಅದು ಬೇರೆ ವಿಚಾರ. ಆದರೆ ಅವರು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ದೊಡ್ಡ ಕನಸನ್ನ ಕಂಡವರು, ಅದನ್ನು ಸಾಕಾರ ಮಾಡಿದವರು. ಅವ್ರ ಹೆಸರಲ್ಲೂ ಸಹ ಯಾವುದೇ ಸ್ಮಾರಕ ಮಾಡಲಿಲ್ಲ ಸಿದ್ದರಾಮಯ್ಯ ಅವರಿಗೆ ಅಥವಾ ಯಾವುದೇ ರಾಜಕಾರಣಿಗೆ. ಅದು ದೊಡ್ಡ ವಿಚಾರ ಅನಿಸಿಲ್ಲ. ಇನ್ನು ಕರ್ನಾಟಕದಲ್ಲಿ ವಿಜ್ಞಾನಿಗಳಿಗೆ ಪ್ರತ್ಯೇಕ ದೊಡ್ಡ ಸ್ಮಾರಕಗಳು, ಎಕರೆ ಜಾಗ, ಕಟ್ಟಡ, ಮ್ಯೂಸಿಯಂ ಬಹುತೇಕ ಇಲ್ವೇ ಇಲ್ಲ. ಬದಲಿಗೆ ಸಂಸ್ಥೆಗಳು IAC, RRI, VITM, ಇತರ JNCASR ಅನ್ನೋ ಸಂಸ್ಥೆಗಳಲ್ಲಿ ಪ್ರತಿಮೆ ಮೂಲಕ ಸ್ಮರಿಸ್ತಾರೆ. ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ ಮತ್ತು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ವಿಜ್ಞಾನಿಗಳನ್ನ ಪ್ರಶಸ್ತಿ ಮೂಲಕ ಒಂದು ಮಂಡಳಿಗಳು ಅಕಾಡೆಮಿಗಳು ಇರ್ತವೆ. ಅವು ಆ ದಿನ ಅವರನ್ನ ಸ್ಮರಿಸ್ತಾರೆ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ಮತ್ತು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇವುಗಳೇ ವಿಜ್ಞಾನಿಗಳಿಗೆ ಸ್ಮರಣೆಗೆ ಅತ್ಯಂತ ಹತ್ತಿರದ ಸ್ಥಳಗಳು. ಮತ್ತು ಕರ್ನಾಟಕದಲ್ಲಿ ವಿಜ್ಞಾನ ಸಂಸ್ಕೃತಿಯನ್ನು ಬೆಳೆಸುವಲ್ಲಿ ಈ ಸಂಸ್ಥೆಗಳು ಮುಖ್ಯ ಪಾತ್ರ ವಹಿಸ್ತವೆ. ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಮ್ಯೂಸಿಯಂ ಮತ್ತು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಅಥವಾ ಕರ್ನಾಟಕದ ವಿಜ್ಞಾನ ಇಲಾಖೆಯನ್ನ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೋಬೇಕು ಅಂತ ಹೇಳಿದ್ರೆ ಆ ವೆಬ್ಸೈಟ್ಗಳಿರ್ತವೆ, ಅಲ್ಲಿ ನೋಡಬಹುದು. ಇನ್ನು ಈಗಾಗಲೇ ನಾನು ಹೇಳಿದೆ, ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಒಂದು ಸಮಾಧಿ ಇದೆ. ಅವ್ರ ಸಮಾಧಿ ಇರೋದು ಮುದ್ದೇನಹಳ್ಳಿಯಲ್ಲಿದೆ. ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಕರ್ನಾಟಕದಲ್ಲೇ ಇರೋದು. ಬೆಂಗಳೂರಿಂದ ಸುಮಾರು 60ರಿಂದ 65 ಕಿಲೋಮೀಟರ್ ದೂರದಲ್ಲಿ ನಂದಿ ಹಿಲ್ಸ್ ಬಳಿ ಇದೆ. ಚಿಕ್ಕಬಳ್ಳಾಪುರ ನಗರದಿಂದ 7 ಕಿಲೋಮೀಟರ್. ಸರ್ ಎಂ ವಿ ಅವರು 1860 ಸೆಪ್ಟೆಂಬರ್ 15ರಂದು ಇಲ್ಲಿ ಜನಿಸಿದ್ರು. ಅವರ ಕುಟುಂಬದ ಸ್ವಂತ ಜಮೀನಿನಲ್ಲಿ ಸ್ಮಾರಕ ಇದೆ. ಇಲ್ಲಿ ಸರ್ಕಾರ ಯಾವುದೇ ಜಮೀನನ್ನ ಅವರ ಸ್ಮಾರಕಕ್ಕೆ ಕೊಟ್ಟಿಲ್ಲ. ಅವರ ಸ್ವಂತ ಜಮೀನಿನಲ್ಲಿ ಸ್ಮಾರಕ ಇದೆ. ಇನ್ನು ಅವರು 1962 ಏಪ್ರಿಲ್ 14ರಂದು ಬೆಂಗಳೂರಿನಲ್ಲಿ ನಿಧನರಾದರು. 101 ವಯಸ್ಸಿನಲ್ಲಿ. ಅವರ ಸಮಾಧಿ ಅವರ ಮುದ್ದೇನಹಳ್ಳಿ ಅವರ ಸ್ವಂತ ಜಮೀನಿನಲ್ಲಿ ಸ್ಮಾರಕ ಇದೆ ಅಂತ ಈಗಾಗಲೇ ನಾನು ಹೇಳಿದೆ. ಆ ಸ್ಮಾರಕದ ಸಮಾಧಿ ಮುಂದೆ ಒಂದು ಸಣ್ಣ ಶಿಲ್ಪ ಉದ್ಯಾನವನ ಸಹ ಇದೆ. ಸಣ್ಣ ಉದ್ಯಾನವನ ಇದೆ. ಅವರು ಜನಿಸಿದ ಮನೆಯನ್ನ ವಸ್ತು ಸಂಗ್ರಹಾಲಯವನ್ನಾಗಿ ಪರಿವರ್ತಿಸಲಾಗಿದೆ. ವಿಶ್ವೇಶ್ವರಯ್ಯ ನ್ಯಾಷನಲ್ ಮೆಮೋರಿಯಲ್ ಟ್ರಸ್ಟ್ ಇದನ್ನ ಟ್ರಸ್ಟ್ ಇದೆ, ಅದನ್ನ ನಿರ್ವಹಿಸುತ್ತೆ. ಇಲ್ಲಿ ಏನು ಪ್ರದರ್ಶನವಿರೋದಿಲ್ಲ. ಭಾರತ ರತ್ನ ಪದಕ ಸೇರಿದಂತೆ ಅವರ ಪ್ರಶಸ್ತಿಗಳು, ಗೌರವ ಡಾಕ್ಟರೇಟ್ಗಳು ಅಲ್ಲಿ ಇರ್ತವೆ. ಅವರು ಬಳಸುತ್ತಿದ್ದ ವೈಯಕ್ತಿಕ ವಸ್ತುಗಳು, ಕನ್ನಡಕ, ಕಪ್, ಪುಸ್ತಕ, ಈ ರೀತಿ ಅವರ ವಸ್ತುಗಳು ಅಲ್ಲಿದ್ದಾವೆ. ಅವ್ರು ಏನ್ ಮಾಡೋದು, ಕೃಷ್ಣರಾಜ ಸಾಗರ ಅಣೆಕಟ್ಟು ಅವರ ಒಂದು ಕಟ್ಟಿರೋದು. ಅದ್ರ ಜೊತೆ ಇಡೀ ಮೈಸೂರು ರಾಜ್ಯವನ್ನ ಮಾದರಿ ರಾಜ್ಯವನ್ನಾಗಿ
ಮಾದರಿ ಆ, ಮಾದರಿ ದಿವಾನ್ರಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ನಂದಿ ಬೆಟ್ಟಗಳ ಸುಂದರ ಹಿನ್ನೆಲೆಯಲ್ಲಿ ಅವರ ಸ್ಮಾರಕ ಇದೆ. ಇನ್ನು ಇದು ಕುಟುಂಬದ ಒಡೆತನದ ಜಮೀನಿನಲ್ಲಿದೆ. 2010ರಲ್ಲಿ ಪುನರ್ ನಿರ್ಮಾಣ ಮಾಡಲಾಗಿದೆ. ಪ್ರತಿ ವರ್ಷ ಎಂಜಿನಿಯರಿಂಗ್ ದಿನ ಸೆಪ್ಟೆಂಬರ್ 15 ಮತ್ತು ಜನ್ಮದಿನದಿಂದ ಇಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇದು ಅಂದರೆ ಕರ್ನಾಟಕ ಸರ್ಕಾರ ಇದುವರೆಗೂ ಆಗಿ ಹೋಗಿರುವ ಎಲ್ಲ ಪಕ್ಷಗಳ ಸರ್ಕಾರಗಳು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಖಂಡಿತ ಅವರು ಅದಕ್ಕೆ ಸಲ್ತಾ ಇದ್ರು. ಅವರು ಸಾಮಾಜಿಕವಾಗಿ ಕಾರ್ಯ ಮಾಡಿದ್ದಾರೆ. ಕಲೆಯ ಮೂಲಕ ನಮ್ಮ ಇವತ್ತು ತಮಿಳ್ನಾಡವರು ಏನಾದರೂ ಸಂಸದಲ್ಲಿ ಮಾತಾಡ್ಬೇಕಾದ್ರೆ ಚೋಳರನ್ನ ಜ್ಞಾಪಿಸ್ಕೋತಾರೆ. ಅವರ ಕಾಲದ ಹೆಮ್ಮೆಯ ಸಂಸ್ಕೃತಿನ ನೆನಪಿಸಿ ಹೇಳ್ತಾ ಇರ್ತಾರೆ. ಈವನ್ ರಾಹುಲ್ ಗಾಂಧಿಯವರು ಸಹ ಹೋದಾಗ ತಮಿಳು ಸಂಸ್ಕೃತಿ ಗ್ರೇಟ್ ಅಂತ ಹೇಳ್ತಾರೆ. ಆದರೆ ಅದು ಹೇಗೆ ಸಾಧ್ಯ ಆಯಿತು ಅಂದರೆ ಅಲ್ಲಿನ ರಾಜಕಾರಣಿಗಳು ಅದನ್ನು ಆಗಾಗ ಹೇಳ್ತಾ ಇರ್ತಾರೆ. ಆದರೆ ಇಲ್ಲಿ ಆಳಿದವರು ಇಡೀ ಉತ್ತರ ಭಾರತದವರೆಗೂ ಆಳಿದವರು ನಮ್ಮ ಹೊಯ್ಸಳರು ಒಳಗೊಂಡಂತೆ ಎಲ್ಲ ರಾಜರು, ಇಮ್ಮಡಿ ಪುಲಿಕೇಶಿ ಇರ್ಬೋದು, ಎಲ್ಲ ರಾಜರು ಆಳಿದ್ದಾರೆ. ಆದರೆ ಯಾವ ರಾಜರನ್ನೂ ಸಹ ನಾವು ನೆನೆಸೋದೇ ಇಲ್ಲ. ಇಲ್ಲಿ ಈಗಿರೋರೇ ರಾಜರು. ಆ ರಾಜರಲ್ಲಿ SLC ಓದ್ದವರಿದ್ದಾರೆ, ಬೆಟ್ಟು ಹಾಕೋರಿದ್ದಾರೆ. ಅವ್ರಿಗೆ ಯಾವ ಇತಿಹಾಸದ ಗಮನವೂ ಇಲ್ಲ. ಆದ್ರಿಂದ ಅವರು ತಾವೇ ರಾಜರು ಅಂತ ಮೆರಿತಾ ಇದ್ದಾರೆ. ಆದರೆ ಹಿಂದೆ ಮೈಸೂರು ರಾಜ್ಯದಲ್ಲೂ ಸಹ ರಾಜ ಆಗಕ್ಕೆ ಒಂದು ಬ್ಲೂ ಬುಕ್ ಅಂತ ಇರ್ತಾ ಇತ್ತು. ಆ ಬ್ಲೂ ಬುಕ್ ಪ್ರಕಾರನೇ ಅವರು ರೆಡಿ ಆಗ್ಬೇಕಾಗ್ತಾ ಇತ್ತು. ಈಗಿನವರು ಬರೀ ಕುದುರೆ ವ್ಯಾಪಾರ, ಯಾವ ಹೋಟೆಲ್ಗೆ ಹೋಗಿ ಯಾರನ್ನ ಇಕ್ಕಟ್ಟ ಮಾಡಿ ಅಥವಾ ಯಾರು CD ಇಟ್ಕೊಂಡಿದ್ದಾರೆ ಅವರೇ ರಾಜರು. ಈ ರೀತಿ ಸ್ಥಿತಿ ಆಗಿದೆ. ಇದ್ರ ಜೊತೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ತಮ್ಮನ್ನು ತಾವೇ ಅರ್ಪಿಸ್ಕೊಂಡ ಸ್ವಾತಂತ್ರ್ಯ ತರಕ್ಕೆ ಇವತ್ತು ಭಗತ್ ಸಿಂಗ್ ಇವರ ಇಡೀ ನಮ್ಮ ದೇಶದಲ್ಲಿರುವ ಎಲ್ಲ ರಾಜ್ಯಗಳಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಸ್ಮಾರಕ ಮಾಡ್ಬೋದಿತ್ತು. ಆದರೆ ಇವರು ಮೊಮ್ಮಗ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಇವರು ದೇಶಕ್ಕೆ ಅರ್ಪಣೆ ಮಾಡಿದ್ರೆ ಇವ್ರ ದಿನವನ್ನ ನಾವು ನೆನ್ಸ್ಕೊಳ್ತೀವಿ, ಆದ್ರೆ ಇವ್ರಿಗಾಗಿ ನಾವು ಸ್ಮಾರಕ ಕಟ್ಟಿಲ್ಲ. ಗೊತ್ತಾಯ್ತಲ್ಲ, ಸ್ಮಾರಕದಲ್ಲಿ ಏನೆಲ್ಲ ರಾಜಕೀಯ ಮಾಡ್ತಾ ಇರ್ತಾರೆ ರಾಜಕಾರಣಿಗಳು. ಇದರಲ್ಲಿ ಹೊರಗಡೆಯಿಂದ ಬಂದಿರುವಂತಹ ಚೇತನ್ ಸಹ ಒಬ್ರು ರಾಜಕಾರಣಿಗಳ ಕೈಗೊಂಬೆಯಾಗಿ ಈ ನೆಲದ ಸಿಟಿಜನ್ಶಿಪ್ ಹೊಂದಿಲ್ಲದ ಚೇತನ್ ನಮ್ಮ ಸಮಾಜದಲ್ಲಿ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಪ್ರತಿ ಕುಟುಂಬದ ಅಣ್ಣ ಅಂದ್ಕೊಂಡಿರೋರನ್ನ ವಿಚಾರದಲ್ಲಿ ಮಾತನಾಡಿ ಸಮಾಜದಲ್ಲಿ ಒಂದು ಗಲಭೆಯನ್ನು ಎಬ್ಬಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೂ ಇದುವರೆಗೂ ಸಹ ಪೊಲೀಸವರು ಅವರಿಗೆ ಒಂದು ವಾರ್ನಿಂಗ್ ಕೊಡೋ ಪ್ರಯತ್ನ ಮಾಡಿಲ್ಲ. ಇದು ಇವತ್ತು ಸರ್ಕಾರ ನಡೆಸ್ತಿರುವವರ ನೀತಿ. ಇವರು ಸರ್ಕಾರದಲ್ಲೇ ಯಾರಾದ್ರೂ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಸಹ. ಯಾಕಂದ್ರೆ ಅವರು ಹೇಳ್ತಾ ಇದ್ದಾರೆ, ಅಂಬೇಡ್ಕರ್ ಹೇಳಿದ್ರು ಏನು ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಒಂದು ಭೂಮಿಯ ಕೊರತೆ ಉಂಟಾಗ್ತದೆ ಅಂತ. ಚೇತನ್ ಒಂದ್ ವೇಳೆ ಇಡೀ ವಿಶ್ವಮಾನವ ಆಗಿನೂ ಸಹ ಕೇಳಿದ್ರೆ ಅವರು KIDBಯಲ್ಲಿ ಎಷ್ಟು ಭೂಮಿಯನ್ನ ಕಿತ್ಕೊಂಡು ಸರ್ಕಾರ ಇಟ್ಕೊಂಡಿದೆಯಲ್ಲ, ಅದನ್ನ ಇದುವರೆಗೂ ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ರಾ ಚೇತನ್? CM ಸಿದ್ದರಾಮಯ್ಯ ಅವ್ರ ಹತ್ರ ಎಷ್ಟು ಭೂಮಿ ಇದೆ ಅಂತ ಕೇಳಿದ್ರ ಚೇತನ್? ಹೋಗ್ಲಿ, DK ಶಿವಕುಮಾರ್ ಬಿಡದಿ ಮತ್ತು ಆನೇಕಲ್ಲಲ್ಲಿ ಜಮೀನ್ ಕಿತ್ಕೊಳಕ್ ಹೋಗ್ತಾ ಇದ್ದೀರಲ್ಲ, ಎಷ್ಟು ಜಮೀನ್ ಕಿತ್ಕೊಳ್ತಿದ್ದೀರಾ ಅಂತ ಕೇಳಿದಾರ ಚೇತನ್? ಅಂದ್ರೆ ಚೇತನ್ ಮೂಲಕ ಯಾರೋ ರಾಜಕಾರಣಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸ ಏನು ಅಂತ ಹೇಳಿ ಮತ್ತೊಂದು ವಿಶ್ಲೇಷಣೆಯಲ್ಲಿ ಕಿರಣ್ ಕುಮಾರ್ ಹೇಳ್ತಾರೆ. ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಾಳೆನೂ ಮುಂದೆ ಸ್ಮಾರಕದ ವಿಚಾರವನ್ನ, ಮತ್ತಷ್ಟು ಸ್ಮಾರಕಗಳು, ಯಾವ್ಯಾವ ರೀತಿ ಸ್ಮಾರಕಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ನಮ್ಮ ರಾಜ್ಯದಲ್ಲಿ ಸ್ಮಾರಕಗಳೆಂದ್ರೆ DK ಶಿವಕುಮಾರ್ ಮತ್ತು ಈಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಥವಾ ಹಿಂದಿರುವ ಮುಖ್ಯಮಂತ್ರಿಗಳು ಬರೀ ಸಿನಿಮಾದವ್ರಿಗೆ ಮಾತ್ರ ಸ್ಮಾರಕ ಕಟ್ಟಬೇಕು ಅಂತಿದ್ದಾರೆ. ಆದ್ರೆ ಸಮಾಜವನ್ನ ಕಟ್ಟಿದ ಎಲ್ಲರಿಗೂ ಒಂದೇ ರೀತಿ ನಡೆಸ್ಕೊಳ್ಳಿ ಅಂತ ಹೇಳಿ ಆಶಿಸ್ತಾ ಈ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ ವೀಕ್ಷಕರೇ.